ಓಂ ಸಾಯಿರಾಮ್. ಯಾರೋ ನಿಮಗೆ ತುಂಬ ಮಾನಸಿಕ ಹಿಂಸೆ ನೀಡುತ್ತಿದ್ದಾರಾ? ಇಲ್ಲ ಅಂದರೆ ಇಷ್ಟ ಇಲ್ಲದಿದ್ದರೂ ಕೆಲವರಿಗೆ ಬೇಡ ಅಂತ ಮುಖಾಮುಖಿಯಾಗಿ ಹೇಳೋಕೆ ಆಗ್ತಾ ಇಲ್ವಾ? ಇವತ್ತು ಸಾಯಿಬಾಬಾ ಅವರೇ ಖುದ್ದಾಗಿ ನಿಮಗಾಗಿ ಒಂದು ಅದ್ಭುತವಾದ ಉಪಾಯವನ್ನು ತಂದಿದ್ದಾರೆ. ಹೌದು, ಯಾರೊಂದಿಗೂ ಜಗಳ ಆಡದೆ ನಿಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬಾರದಂತೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬಹುದು ಅಂತ ಬಾಬಾ ಇವತ್ತಿನ ಸಂದೇಶದಲ್ಲಿ ನಿಮಗಾಗಿ ಹೇಳುತ್ತಿದ್ದಾರೆ. ದಯವಿಟ್ಟು ಪೂರ್ತಿಯಾಗಿ ಕೇಳಿ. ಬಾಬಾ ನಿಮ್ಮ ಕೈ ಬಿಡುವುದಿಲ್ಲ. ನಾನು ನಿನಗೆ ಒಂದು ತುಂಬ ಒಳ್ಳೆಯ ದಾರಿಯನ್ನು ಕಲಿಸಿಕೊಡುತ್ತೇನೆ. ತುಂಬ ಒಳ್ಳೆಯ ಪದಗಳಲ್ಲೇ ನೀನು ಬೇಡ ಅಥವಾ ಇಲ್ಲ ಎಂದು ಹೇಳಿಬಿಡಬಹುದು ಮತ್ತು ಎದುರಿಗಿರುವವರಿಗೆ ಅವರು ನಿನ್ನ ಮೇಲೆ ಮಾಡುತ್ತಿದ್ದ ಬಲವಂತ ಏನೆಂಬುದು ಅರ್ಥವಾಗಿ ಬಿಡುತ್ತದೆ. ಇನ್ನು ಮುಂದೆ ಅವರು ನಿನ್ನೊಂದಿಗೆ ಹಾಗೆ ಮಾಡಬಾರದು ಎಂಬುದು ಅವರಿಗೆ ಅರ್ಥವಾಗುತ್ತದೆ. ನೀನು ಸಂಪೂರ್ಣ ನಿಶ್ಚಿಂತೆಯಿಂದ ಇರೋ. ಯಾರೊಂದಿಗೂ ಜಗಳ ಆಡಲು ಹೋಗಬೇಡ. ಯಾವ ವಿಷಯಗಳು ನೇರವಾಗಿ ಬಗೆಹರಿಯುತ್ತಿಲ್ಲವೋ ಅದಕ್ಕೆ ಎಷ್ಟು ಒಳ್ಳೆಯ ದಾರಿ ಸಿಗುತ್ತದೆ ಎಂದರೆ ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಬಿಡುತ್ತದೆ. ತಪ್ಪಿ ಆಗಲಿ ಅಥವಾ ಗೊತ್ತಿಲ್ಲದೆ ಆಗಲಿ ಯಾವುದೇ ಪರಿಸ್ಥಿತಿಯಲ್ಲೂ ನೀನು ಯಾರಿಗೂ ದ್ರೋಹ ಮಾಡಲು ಬಿಡುವುದಿಲ್ಲ. ನಾನು ನಿನ್ನಿಂದ ಹಾಗೆ ಮಾಡಲು ಬಿಡಲು ಸಾಧ್ಯವೇ ಇಲ್ಲ. ಏಕೆಂದರೆ ನೀನು ನನ್ನ ಮಗು. ಕೇವಲ ಇದೊಂದೇ ಕಾರಣವಲ್ಲ, ಮತ್ತೊಂದು ಕಾರಣ ಏನೆಂದರೆ ಈ ಪ್ರಪಂಚ ಮತ್ತು ಜನರು ನಿನ್ನನ್ನು ನಂಬುತ್ತಾರೆ. ಮತ್ತು ಇದಕ್ಕಿಂತ ದೊಡ್ಡ ಕಾರಣವೇನೆಂದರೆ ನಿನ್ನ ಆತ್ಮ ತುಂಬ ಒಳ್ಳೆಯದು. ನಿನ್ನ ಆತ್ಮ ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ಹೌದು, ನಿನ್ನ ಮನಸ್ಸಿನಲ್ಲಿ ಆಗಾಗ ಬೇರೆ ಬೇರೆ ರೀತಿಯ ಭಾವನೆಗಳು, ಆಲೋಚನೆಗಳು ಬರಬಹುದು. ಆದರೆ ಅವು ನಿನ್ನ ಆತ್ಮದ ಆಲೋಚನೆಗಳಲ್ಲ. ಈ ಪ್ರಪಂಚದಲ್ಲಿ ನಿನಗೆ ಏನನ್ನು ಕಲಿಸುತ್ತದೆಯೋ ಮತ್ತು ಕೊಡುತ್ತದೆಯೋ ಅದೇ ನಿನ್ನ ಸುತ್ತಲೂ ಸುತ್ತುತ್ತಿದೆ. ಹಾಗಾಗಿಯೇ ನೀನು ನಿನ್ನ ಕೈಯಿಂದ ಯಾರಿಗೂ ಕೆಟ್ಟದಾಗಲು ನಾನು ಬಿಡುವುದಿಲ್ಲ. ಯಾರಾದರೂ ನಿನ್ನ ಮೇಲೆ ಮುನಿಸು ಇಟ್ಟುಕೊಳ್ಳುವುದು ಅಥವಾ ಒಂದು ಒಳ್ಳೆಯ ಸಂಬಂಧ ತುಂಬ ಕೆಟ್ಟದಾಗಿ ಮುರಿದು ಬೀಳುವುದು, ಇದೆಲ್ಲವನ್ನು ನಾನು ಆಗಲು ಬಿಡುವುದಿಲ್ಲ. ಹಾಗೇನೂ ಆಗುವುದಿಲ್ಲ. ಆದ್ದರಿಂದ ನೀನು ಸಂಪೂರ್ಣ ನಿಶ್ಚಯಿಂದ ಇರು. ಗೊತ್ತಿಲ್ಲದ ಗೊತ್ತಿದ್ದೋ ಯಾವುದೋ ಪರಿಸ್ಥಿತಿಯಲ್ಲೂ ನೀನು ಯಾರೊಂದಿಗೂ ಅನ್ಯಾಯ ಮಾಡಲು ನಾನು ಬಿಡುವುದಿಲ್ಲ. ನಿನ್ನೊಂದಿಗೆ ಹೇಗೆ ಅನ್ಯಾಯವಾಗುವುದಿಲ್ಲವೋ ಹಾಗೆಯೇ ನೀನು ಕೂಡ ಯಾರೊಂದಿಗೂ ಅನ್ಯಾಯ ಮಾಡುವುದಿಲ್ಲ. ಇನ್ನು ಯಾರಿಗಾದರೂ ನಿನ್ನನ್ನು ದಾಳವಾಗಿ ಮಾಡಿಕೊಂಡು ನಿನ್ನ ಮುಖವಾಡ ಬಳಸಿ ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳಲು ನೋಡಿದರೆ ಅದು ಕೂಡ ಸಾಧ್ಯವಾಗುವುದಿಲ್ಲ. ನಾನು ನಿನಗೆ ಇಷ್ಟೆಲ್ಲ ಹೇಳುತ್ತಿರುವುದು ಏಕೆ ಎಂದರೆ ನೀನು ಕಳೆದು ಹೋದ ವಿಷಯಗಳ ಬಗ್ಗೆ ಒತ್ತಡ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ಮನೆಯಲ್ಲಿ ಯಾವುದಾದರೂ ಪುಟ್ಟ ಮಗು ಜನಿಸಿದಾಗ ಎಲ್ಲರಿಗೂ ಆಸೆಗಳಿರುತ್ತವೆ. ಎಲ್ಲರಿಗೂ ಪ್ರೀತಿ ಇರುತ್ತದೆ. ಮಾತನಾಡಿಸಬೇಕು, ನೋಡಬೇಕು, ಆಟವಾಡಬೇಕು ಅನಿಸುತ್ತದೆ. ನಿನ್ನೊಳಗೂ ಅದೇ ಭಾವನೆ ಇದೆ. ಹಾಗಾಗಿ ನೀನು ಫೋನ್ ಮಾಡಿ ಆ ಪುಟ್ಟ ಮಗುವಿನ ಕ್ಷೇಮ ಸಮಾಚಾರ ವಿಚಾರಿಸುವುದು ಎಲ್ಲ ಕೂಡ ತಪ್ಪಲ್ಲ. ಇದರಿಂದ ನಿನ್ನ ಪ್ರೀತಿ ಮತ್ತು ಸ್ನೇಹ ಎಂಥದ್ದು ಎಂಬುದು ತಿಳಿಯುತ್ತದೆ. ಆದರೆ ನಿಜ ಹೇಳಬೇಕೆಂದರೆ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ದೂರ ಮಾಡಿದ ಆ ಒಬ್ಬ ವ್ಯಕ್ತಿ ಸದಸ್ಯನಿದ್ದಾನಲ್ಲ, ಯಾರು ನಿನಗೆ ತುಂಬ ಕೆಟ್ಟದಾಗಿ ಮಾತನಾಡಿದ್ದನೋ ಆ ವ್ಯಕ್ತಿಗೆ ಈಗ ಪಶ್ಚಾತ್ತಾಪವಾಗುತ್ತಿದೆ. ನಾನು ಯಾಕೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡಿದೆ, ನನ್ನಿಂದ ಇವರೆಲ್ಲರೂ ಎಲ್ಲರಿಂದ ದೂರವಾದರು ಎಂಬ ಅರಿವು ಅವನಿಗೆ ಯಾವಾಗಲೂ ಕಾಡುತ್ತಿದೆ. ನೀನು ಎಷ್ಟು ಹತ್ತಿರವಿದ್ದೀಯೋ ಅಷ್ಟೇ ದೂರ ಈಗ ಹೋಗುತ್ತಿದ್ದೀಯಲ್ಲ. ಇದು ಕೂಡ ಆಗುವುದು ಅನಿವಾರ್ಯವಾಗಿತ್ತು. ಏಕೆಂದರೆ ನೀನು ತುಂಬ ಹತ್ತಿರವಿದ್ದಾಗ ಎಲ್ಲರ ಮೇಲೆ ಅತಿಯಾಗಿ ಅವಲಂಬಿತನಾಗಿದ್ದೆ.
ಆದರೆ ಕೆಲವು ವರ್ಷಗಳಿಂದ ನೀನು ಎಲ್ಲರಿಂದ ದೂರವಾದಾಗ ನೀನು ಈಗ ಕೇವಲ ನನ್ನ ಮೇಲೆ ಅವಲಂಬಿತನಾಗಿದ್ದೀಯಾ ಮತ್ತು ನಿನ್ನ ಮೇಲೆ ನಿನಗೆ ನಂಬಿಕೆ ಬರಲು ಶುರುವಾಗಿದೆ. ಆದ್ದರಿಂದ ನೀನು ಅಷ್ಟೇ ಅರ್ಥ ಮಾಡಿಕೊ. ಮುಖ ಯಾವುದಾದರೂ ಇರಲಿ, ದಾರಿ ಯಾವುದಾದರೂ ಇರಲಿ, ಆದರೆ ಏನೇ ನಡೆದಿದ್ದರೂ ಅದೆಲ್ಲವೂ ಒಳ್ಳೆಯದಕ್ಕೆ ನಡೆದಿದೆ. ಕುಟುಂಬ ಎನ್ನುವುದು ಮನುಷ್ಯ ತನ್ನನ್ನು ತಾನು ತುಂಬ ಸುರಕ್ಷಿತ ಎಂದು ಭಾವಿಸುವ ಜಾಗ. ಆದರೆ ನಿನ್ನ ವಿಷಯದಲ್ಲಿ ಏನಾಗುತ್ತಿದೆ ಎಂದರೆ ನೀನು ಆ ಜಾಗದಲ್ಲೇ ಇದ್ದುಕೊಂಡು ನಿನಗೆ ಸ್ವತಃ ನಂಬಿಕೆ ಕಳೆದು ಹೋಗುತ್ತಿದೆ. ನಿನಗಾಗಿ ನೀನು ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಇದು ಕೂಡ ಒಂದು ಬದಲಾವಣೆಯ ಪ್ರತಿಕ್ರಿಯೆಯಾಗಿತ್ತು. ಸರಿ, ಈಗ ನಡೆದು ಹೋದದ್ದು ನಡೆದು ಹೋಯಿತು. ಆದರೆ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಇವತ್ತು ನಿನ್ನದೇನಾದರೂ ಪರೀಕ್ಷೆ ಇದ್ದರೆ ಅಥವಾ ನೀನು ಯಾವುದಾದರೂ ಮುಖ್ಯವಾದ ಕೆಲಸ ಹೋಗುತ್ತಿದ್ದರೆ ಹೋಗುವ ಮುನ್ನ ನನ್ನ ಊದಿಯನ್ನು ನಿನ್ನ ಹಣೆಗೆ ಇಟ್ಟುಕೋ. ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ ಅಥವಾ ನನ್ನ ಊದಿ ನಿನ್ನ ಬಳಿ ಇಲ್ಲದಿದ್ದರೆ, ಹುಡುಕಲು ಸಮಯವಿಲ್ಲದಿದ್ದರೆ ನನ್ನ 11 ವಚನಗಳನ್ನು ಒಂದು ಬಾರಿ ಓದಿಕೋ. ಒಂದು ವೇಳೆ ನಿನಗೆ ಸ್ತವನ ಮಂಜರಿ ಓದಲು ಅಥವಾ ಕೇಳಲು ಸಮಯ ಸಿಕ್ಕರೆ ಇನ್ನೂ ಒಳ್ಳೆಯದು. ಆದರೆ ಅದು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ. ನೀನು ನನ್ನ 11 ವಚನಗಳನ್ನು ಓದಿಕೊಂಡರೆ ಸಾಕು. ನಿನಗೆ ಅನ್ನಿಸುತ್ತದೆ, ಎಲ್ಲೆಲ್ಲೋ ಅಡೆತಡೆಗಳು ಬರಬೇಕಿತ್ತು, ಅಲ್ಲೆಲ್ಲ ಯಾವುದೇ ತೊಂದರೆ ಇಲ್ಲದೆ ನಿನ್ನ ಕೆಲಸಗಳು ತುಂಬ ಸುಲಭವಾಗಿ ಮುಗಿದು ಹೋಗುತ್ತವೆ. ಎಲ್ಲವೂ ಚೆನ್ನಾಗಿ ನಡೆದು ಹೋಗುತ್ತದೆ. ಇದನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ? ಇಷ್ಟೊಂದು ದೇವಸ್ಥಾನಗಳು ಮತ್ತು ತೀರ್ಥಕ್ಷೇತ್ರಗಳಿಂದ ತಂದು ನಿನ್ನ ಕೋಣೆಯಲ್ಲಿ ಇಟ್ಟಿರುವ ರಕ್ಷಾ ಕವಚ ಇದೆಯಲ್ಲ, ಅದನ್ನು ಆದಷ್ಟು ಬೇಗ ನಿನ್ನ ಕೈಗೆ ಕಟ್ಟಿಕೋ. ಇಂತಹ ರಕ್ಷಾ ಸೂತ್ರಗಳನ್ನು ತಂದಾಗ ಅದನ್ನು ಧರಿಸಿಕೊಂಡೇ ಇರಬೇಕು. ಯಾವಾಗಲೂ ಒಳ್ಳೆಯ ದಾರಗಳನ್ನೇ ತನ್ನಿ. ಅದು ನಿನ್ನ ಕೈಯಲ್ಲಿ ಉಳಿಯುವಂತಿರಲಿ. ಏಕೆಂದರೆ ಅದು ಕೇವಲ ಯಾವುದೋ ದೇವಸ್ಥಾನದ ಗುರುತಲ್ಲ. ಅದರಲ್ಲಿ ಒಂದು ಶಕ್ತಿ ಇರುತ್ತದೆ. ಅದರಲ್ಲಿ ಎಂತಹ ಶಕ್ತಿ ಇರುತ್ತದೆ ಎಂದರೆ ಬೇರೆ ಯಾವುದೇ ವ್ಯಕ್ತಿಯ ಕೆಟ್ಟ ದೃಷ್ಟಿ, ಕೆಟ್ಟ ಜನರು ಅಥವಾ ಯಾವುದೇ ಕೆಟ್ಟ ಶಕ್ತಿಗಳು ನಿನ್ನ ಹತ್ತಿರ ಬರಲು ಕೂಡ ಸಾಧ್ಯವಾಗುವುದಿಲ್ಲ. ಅವು ನಿನ್ನಿಂದ ದೂರವೇ ಇರುತ್ತವೆ. ಅವು ನಿನ್ನ ಎಷ್ಟು ಹತ್ತಿರ ಬಂದರೂ ನಿನ್ನನ್ನು ಮುಟ್ಟುವ ಧೈರ್ಯ ಮಾಡುವುದಿಲ್ಲ. ಅದಕ್ಕಾಗಿಯೇ ರಕ್ಷಾ ಸೂತ್ರವನ್ನು ಯಾವಾಗಲೂ ನಿನ್ನ ಮಣಿಕಟ್ಟಿಗೆ ಕಟ್ಟಿಕೊಂಡಿರು. ಅದನ್ನು ಎಲ್ಲೇ ಹೋದರೂ ತಂದ ತಕ್ಷಣ ತಡ ಮಾಡದೆ ಧರಿಸಿಕೋ. ಒಂದು ವೇಳೆ ನೀನು ಹೋದ ದೇವಸ್ಥಾನದಲ್ಲೇ ಯಾರಾದರೂ ಅದನ್ನು ಚೆನ್ನಾಗಿ ಕಟ್ಟಿಬಿಟ್ಟರೆ ಅಲ್ಲೇ ಕಟ್ಟಿಸಿಕೊಂಡು ಬಿಡು. ಆಮೇಲೆ ನೋಡೋಣ ಅಂತ ಮುಂದೂಡಬೇಡ. ನಿನ್ನ ಮನೆಗೆ ಬರುತ್ತಿರುವ ಸಂಬಂಧಿಕರಿದ್ದಾರಲ್ಲ, ಅವರಿಗೆ ತುಂಬ ಬಟ್ಟೆಗಳನ್ನು ಕೊಡುವ ಬದಲು ಬರುವ ಮಹಿಳೆಯರಿಗೆ ಸಾಧ್ಯವಾದರೆ ಬೆಳ್ಳಿಯ ಕಾಲ್ಗೆಜ್ಜೆಗಳನ್ನು ಮಾಡಿಸಿ ಉಡುಗೊರೆಯಾಗಿ ಕೊಡು. ಬಟ್ಟೆಗಳಿಗಾಗಿ ಅಷ್ಟೊಂದು ಖರ್ಚು ಮಾಡುವ ಅಗತ್ಯವಿಲ್ಲ. ಅದರ ಬದಲು ನಿನಗೆ ಸರಿ ಎನಿಸುವ ಒಳ್ಳೆಯ ಕಾಲ್ಗೆಜ್ಜೆಗಳನ್ನು ಕೊಡು. ಅದು ತುಂಬ ಒಳ್ಳೆಯ ಉಡುಗೊರೆಯಾಗುತ್ತದೆ ಮತ್ತು ಎದುರಿರುವವರಿಗೂ ಇದರ ಅಗತ್ಯವಿರುತ್ತದೆ. ಅಗತ್ಯವಿರುವ ವಸ್ತುಗಳನ್ನು ಕೊಟ್ಟರೆ ಅದರಿಂದ ಉಪಯೋಗವೂ ಆಗುತ್ತದೆ. ಒಂದು ವೇಳೆ ನೀನು ಶಾಕಾಹಾರಿಯಾಗಿದ್ದು ನಿನ್ನ ಮನೆಗೆ ಬಂದವರು ಮಾಂಸಾಹಾರಿಗಳಿದ್ದರೆ ನೋಡು, ನೀನು ಅವರಿಗೆ ಊಟ ಹಾಕುವ ನಿನ್ನ ಪದ್ಧತಿಯಂತೆ ಶಾಕಾಹಾರವನ್ನೇ ಉಣಬಡಿಸು. ಒಂದು ವೇಳೆ ಅವರೇನಾದರೂ ಹಠ ಮಾಡಿ ಹಿಡಿದು ತಮಗೆ ಇಷ್ಟವಾದ ಊಟ ಸಿಗಲಿಲ್ಲ ಎಂದು ತುಂಬ ಕೋಪ ಮಾಡಿಕೊಂಡರೆ ಅದು ಬೇರೆ ಮಾತು. ಇಲ್ಲದಿದ್ದರೆ ಯಾವಾಗಲೂ ಶಾಕಾಹಾರವನ್ನೇ ನೀಡಲು ಪ್ರಯತ್ನಿಸು. ನೀನು ಏನನ್ನು ಉಣ್ಣುತ್ತೀಯೋ ಅದನ್ನೇ ಅವರಿಗೂ ಬಡಿಸು. ಆದರೆ ಇದಕ್ಕಿಂತ ಮಿಗಿಲಾದ ಒಂದು ಮಾತು ನಾನು ನಿನಗೆ ಹೇಳುತ್ತೇನೆ. ಮನೆಗೆ ಬರುವ ಅತಿಥಿಗಳು ನಿಜಕ್ಕೂ ದೇವರಿಗೆ ಸಮಾನ. ಹಾಗಾಗಿ ನೀನು ನಿನ್ನ ನಿಯಮಗಳು ಅಥವಾ ಇಷ್ಟಗಳನ್ನು ಪಕ್ಕಕ್ಕೆ ಇಟ್ಟು ಅವರ ಸೇವೆಯನ್ನು ಸ್ವಲ್ಪ ಹೆಚ್ಚಾಗಿಯೇ ಮಾಡಿದರೆ ನಿನಗೆ ಹೆಚ್ಚಿನ ಆಶೀರ್ವಾದ ಸಿಗುತ್ತದೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ನಿನ್ನ ನಿಯಮಗಳನ್ನು ಬದಿಗಿಟ್ಟು ಅವರಿಗೆ ಹೇಗೆ ಸೇವೆ ಬೇಕೋ ಹಾಗೆ ನೀನು ಸೇವೆ ಮಾಡಿದರೆ ನೀನು ಯಾವುದೇ ಪಾಪ ಭಾಗಿಯಾಗುವುದಿಲ್ಲ. ಬದಲಿಗೆ
ಇದು ಅತಿಥಿ ದೇವೋಭವ ಎಂಬಂತೆ ದೇವರ ಸೇವೆ ಮಾಡಿದಂತೆಯೇ ಆಗುತ್ತದೆ. ಇಲ್ಲಿ 2 ವಿಷಯಗಳಿವೆ. ನೀನು ಬೇಕಿದ್ದರೆ ಬಂದವರನ್ನು ನಿನ್ನ ನಿಯಮಕ್ಕೆ ಒಗ್ಗಿಕೊಳ್ಳುವಂತೆ ಮಾಡಬಹುದು, ಅಥವಾ ಕೆಲವು ದಿನಗಳಿಗಾಗಿ ಬಂದ ಅತಿಥಿಗಳಿಗೆ ಅವರಿಗೆ ಇಷ್ಟ ಬರುವಂತೆ ಸತ್ಕಾರ ಮಾಡಬಹುದು. ಇದು ಉತ್ತಮ ದಾರಿಯಾಗಿದೆ. ಜನರು ಕೆಲವು ದಿನಗಳ ಮಟ್ಟಿಗೆ ಬರುತ್ತಾರೆ, ಆದರೆ ನೆನಪುಗಳು ಮಾತ್ರ ಎಂದಿಗೂ ಉಳಿಯುತ್ತವೆ. ಆದ್ದರಿಂದ ಕಡಿಮೆ ದಿನಗಳಿಗಾಗಿ ಬರುವ ಜನರ ಸೇವೆಯನ್ನು ತುಂಬ ಪ್ರೀತಿಯಿಂದ ಮಾಡು. ಯಾರಾದರೂ ಹೆಚ್ಚು ದಿನ ಉಳಿದುಕೊಂಡರೆ ಅವರ ಸೇವೆಯನ್ನು ಮಾಡು. ಸೇವೆಯಿಂದ ಹಿಂದೆ ಸರಿಯಬೇಡ. ನಿನ್ನ ಹಣೆಬರಹದಲ್ಲಿ ಇಲ್ಲದಿರುವ ವಿಷಯಗಳು, ನಿನ್ನ ಕೈಗೆ ಸಿಗದ ವಿಷಯಗಳು ಕೂಡ ನಿನಗೆ ಸಿಕ್ಕಿಬಿಡುತ್ತವೆ. ಸೇವೆಯ ಪವಾಡ ಎಂಥದ್ದು ಎಂದರೆ ಅದನ್ನು ನೀನು ಊಹಿಸಲು ಸಾಧ್ಯವಿಲ್ಲ. ನೀನು ಯಾವುದೋ ಮಂತ್ರವನ್ನು ಕೋಟಿ ಬಾರಿ ಜಪಿಸಬಹುದು, ಆದರೂ ನಿನ್ನ ಯಾವುದೋ ಆಸೆ ಇನ್ನೂ ಈಡೇರದೇ ಇರಬಹುದು. ಆದರೆ ನೀನು ನಿಸ್ವಾರ್ಥವಾಗಿ ಸೇವೆ ಮಾಡುತ್ತಿದ್ದರೆ ನಿನಗೆ ಯಶಸ್ಸು ಖಂಡಿತ ಸಿಗುತ್ತದೆ. ಇದನ್ನು ಯಾವಾಗಲೂ ನೆನಪಿಟ್ಟುಕೋ. ಯಾವುದೇ ಮಂತ್ರ, ಯಾವುದೇ ಪೂಜೆ ಪುನಸ್ಕಾರಗಳಿಂದ ಮಿಗಿಲಾದದ್ದು ಏನಾದರೂ ಇದ್ದರೆ ಅದು ಸೇವೆ. ಹಾಗಾಗಿ ಎಲ್ಲಕ್ಕಿಂತ ಮೊದಲು, ಎಲ್ಲಕ್ಕಿಂತ ಮೇಲೆ ಸೇವೆಯನ್ನು ಇರಿಸು. ಅದರ ನಂತರವೇ ಬೇರೆಲ್ಲವೂ. ಯಾವಾಗಲೂ ಸಂತೋಷವಾಗಿರು, ನಗುತ್ತಿರು. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ, ಶುಭರಾತ್ರಿ.